ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನನ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಈ ಚಾನಲ್ನಲ್ಲಿ ಇವತ್ತು ಗ್ಯಾಸ್ ಗೀಸರ್ ಬೆಸ್ಟಾ ಕರೆಂಟ್ ಗೀಸರ್ ಬೆಸ್ಟ್ ಅಂತ ಹೇಳಕ್ ಬಂದಿದ್ವಿ. ಸೊ ನಿಮಗೆ ಗ್ಯಾಸ್ ಗೀಸರ್ ಆದರೆ ಹೆಂಗೆ, ಕರೆಂಟ್ ಗೀಸರ್ ಆದರೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ನಿಮಗೆ ಗ್ಯಾಸ್ ಗೀಸರ್ ಮತ್ತು ಕರೆಂಟ್ ಗೀಸರ್ ಎರಡು ನಿಮಗೆ ಅವೈಲೇಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ತುಂಬ ಹಳ್ಳಿ ಪ್ರದೇಶದಲ್ಲಿದ್ದ ನಿಮಗೆ ಕರೆಂಟ್ ಎಲ್ಲ ಅಷ್ಟೊಂದಾಗಿ ಇದಿರಲ್ಲ, ಅಲ್ಲಿ ಎಲ್ಲ ನೀವು ಗ್ಯಾಸ್ ಗೀಸರ್ನ ಯೂಸ್ ಮಾಡ್ಕೋಬೋದು. ಇಲ್ಲ ನಿಮಗೆ ಟೌನಲ್ಲಿ ಇದ್ರೆ ಎಲ್ಲದು ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಅಂತಂದರೆ, ಕರೆಂಟ್ದೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಕರೆಂಟ್ ಗೀಸರ್ನ ಯೂಸ್ ಮಾಡ್ಕೋಬೋದು. ನಿಮಗೆ ಕರೆಂಟ್ ಗೀಸರಲ್ಲಿ 15 ಲೀಟರ್ ಬರುತ್ತೆ, 25 ಲೀಟರ್ ಬರುತ್ತೆ. ಗೀಸರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನಿಮಗೆ ಇನ್ಸ್ಟಂಟಾಗಿ ಬಿಸಿನೀರು ಬರ್ತಾನೆ ಇರುತ್ತೆ. ಇನ್ಸ್ಟಂಟ್ ಅಂತಂದರೆ ನಿಮಗೆ ಗ್ಯಾಸ್ ಇದ್ದು ಮತ್ತು ಪ್ಲಸ್ ನಿಮಗೆ ಟ್ಯಾಂಕಲ್ಲಿ ನೀರಿತ್ತು ಅಂತಾರೆ ಮುಗೀತು, ನಿಮಗೆ ಇನ್ಸ್ಟಂಟಾಗಿ ನೀರು ಬರ್ತಾನೆ ಇರುತ್ತೆ. ಅದೇ ನಿಮಗೆ ಕರೆಂಟ್ ಗೀಸರಲ್ಲಿ ಹಂಗೆ ಆಗಲ್ಲ. ಮಿನಿಮಮ್ ಒಂದು 20 ಮಿನಿಟ್ಸ್ ಆದರೂ ನೀವು ವೆಯ್ಟ್ ಮಾಡಲೇಬೇಕು. 25 ಲೀಟರ್ಸಲ್ಲಿ ಸ್ಟೋರ್ ಆಗುತ್ತೆ. ಫಸ್ಟ್ ನಿಮಗೆ ಇನ್ಲೆಟ್ ಏನೋ ಹೋಗುತ್ತೆ ಕೋಲ್ಡ್ ವಾಟರ್, ಅದು ಫುಲ್ ಅದು ನಿಮಗೆ ಸ್ಟೋರ್ ಆಗಿ ಫುಲ್ ಹೀಟ್ ಆಗಿ ಅದಾದ್ಮೇಲಿಂದ ನೀವು ತೊಗೋಬೇಕಾಗತ್ತೆ. ಅದೇ ನಿಮ್ಗೆ ಗ್ಯಾಸ್ ಗೀಸರಲ್ಲಿ ಹಂಗಲ್ಲ, ಹೇಳ್ದಲ್ಲ ಫಸ್ಟೇ ಇನ್ಸ್ಟಂಟ್ ಆಗಿ ಬರ್ತಾ ಇರುತ್ತೆ. ಅದು ಅದರಲ್ಲಿ ಒಂದು ಪ್ಲಸ್ ಪಾಯಿಂಟ್. ಮತ್ತೆ ನಿಮಗೆ ಗ್ಯಾಸ್ ಗೀಸರಿಗೆ ಜಾಸ್ತಿ ಜಾಗ ಅಂತೂ ತೊಗೊಳಲ್ಲ. ನಿಮಗೆ 25 ಲೀಟರ್ಸು ಕರೆಂಟ್ ಗೀಸರ್ ಏನು ಕೂರುತ್ತೆ ಫುಲ್ಲು, ಎಷ್ಟು ದೊಡ್ಡ ಜಾಗ ಬೇಕಾಗುತ್ತೆ ಅಂತಂದರೆ ತುಂಬ ದೊಡ್ಡ ಜಾಗ ಬೇಕಾಗುತ್ತೆ. ಅದೇ ನಿಮಗೆ ಗ್ಯಾಸ್ ಗೀಸರ್ ಅಷ್ಟೊಂದೇನು ದೊಡ್ಡ ಜಾಗ ತೊಗೊಳಲ್ಲ, ಸಣ್ಣ ಜಾಗನೇ ತೊಗೊಳುತ್ತೆ. ಮತ್ತು ನೀವು ಗ್ಯಾಸ್ ಗೀಸರೇ ಫಿಟ್ ಮಾಡಿ, ಕರೆಂಟ್ ಗೀಸರೇ ಫಿಟ್ ಮಾಡಿ. ನಿಮಗೆ ಯಾವಾಗಲೂ ವೆಂಟಿಲೇಟೆಡ್ ಪ್ಲೇಸ್ ಅಂದರೆ ಕಿಟಕಿ ಇರುತ್ತೆ ನೋಡಿ, ಕಿಟಕಿ ಪಕ್ಕದಲ್ಲೇ ಕೂರಿಸಿ. ಎಲ್ಲರೂ ನಾನು ಸುಮಾರು ಜನಕ್ಕೆ ನೋಡಿದ್ದೀನಿ, ನಿಮಗೆ ಬಿಸಿನೀರು ಸಾಲಲ್ಲ ಅಂತ ಒಳಗೆ ಹೋಗಿನೇ ಗ್ಯಾಸ್ ಗೀಸರ್ನ ಆನ್ ಮಾಡ್ಕೊಂಡು ಕೂತಿರ್ತಾರೆ. ದಯವಿಟ್ಟು ಅದನ್ನ ಮಾಡೋಕೆ ಹೋಗ್ಬೇಡಿ, ಅದ್ರ ಸುಮಾರು ಕೇಸಸ್ ಆಗಿದೆ. ಹೇಳಿ ಗೈಸ್, ನಾನು ಹೇಳಕ್ಕೆ ಬಂದಿರೋದು ಇಷ್ಟೇ. ನೀವು ಕರೆಂಟ್ ಗೀಸರ್ನ ಯೂಸ್ ಮಾಡಿ, ಗ್ಯಾಸ್ ಗೀಸರ್ನ ಯೂಸ್ ಮಾಡಿ, ಎರಡನ್ನೂ ತುಂಬ ಸೇಫಾಗಿ ಯೂಸ್ ಮಾಡಿ. ನಿಮಗೆ ಅವೈಲೇಬಿಲಿಟಿ ಹೆಂಗಿದೆಯೋ ಅದನ್ನು ಕೂಡ ನೀವು ನೋಡಿ. ಈಗ ನಿಮ್ಮ ಅದೇ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಹಳ್ಳಿ ಕಡೆ ಆದರೆ ಗ್ಯಾಸ್ ಗೀಸರ್ನ ಬಳಸಿ, ಇಲ್ಲ ನೀನು ನಾರ್ಮಲ್ ಸಿಟಿ ಕಡೆ ಇದ್ದೀನಿ ಅಂತಂದರೆ ಕರೆಂಟ್ ಗೀಸರ್ನ ಬಳಸಿ. ಯಾಕೆಂತಂದ್ರೆ ನಿಮಗೆ ಅಲ್ಲಿ ನಿಮಗೆ ಕರೆಂಟ್ ಎಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತಂದರೆ ನೀವು ಕರೆಂಟ್ ಗೀಸರ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ನನಗೆ ಅಲ್ಲಿ ಕರೆಂಟ್ ಆಪ್ಷನ್ನೇ ಇಲ್ಲ ಅಂತಂದರೆ ಗ್ಯಾಸ್ ಗೀಸರ್ನ ಬಳಸ್ಬೋದು. ಇಲ್ಲಿ ಸಿಟಿ ಕಡೆನೂ ಅಷ್ಟೇ, ನಿಮಗೆ ಟೈಮ್ ಆಗುತ್ತೆ, ನನಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಗ್ಯಾಸ್ ಗೀಸರ್ನ ಯೂಸ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ಇದೊಂದು ತಲೆಯಲ್ಲಿ ಇಟ್ಕೊಡಿ, ಯಾವತ್ತೇ ಆಗಲಿ ಗೀಸರ್ಗಳನ್ನ ಆನ್ ಮಾಡಿ ನೀವು ಒಳಗಡೆ ಸ್ನಾನಕ್ಕೆ ಹೋಗ್ಬಿಡಿ. ನಿಮಗೆ ಒಂದು 10-15 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಅದು ಫುಲ್ ನೀವು ಫಸ್ಟು ಬಕೆಟಲ್ಲಿ ನೀರನ್ನ ಫುಲ್ ಬಿಸಿನೀರನ್ನ ಬಿಟ್ಕೊಳ್ಳಿ. ಅದಾದಮೇಲೆ ಒಂದು 2 ಮಿನಿಟ್ಸ್ ಆ ಬಾತ್ರೂಮ್ನ ಬಿಟ್ಬಿಡಿ ಗಾಳಿ ಆಡೋಕ್ಕೆ. ಆ ಗಾಳಿ ಆಡೋಕ್ಕೆ ಬಿಟ್ಟಾದ್ಮೇಲೆ ಒಂದು 2 to 5 ಮಿನಿಟ್ಸ್ ಆದಮೇಲೆ ನೀವು ಸ್ನಾನಕ್ಕೆ ಹೋಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೆಚ್ಚು ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಧನ್ಯವಾದಗಳು.